ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಬಾರಿಯ ಬಿಗ್ ಬಾಸ್ ವಿನ್ ಯಾರು ಆಗ್ತಾರೆ ಬನ್ನಿ ಮತ್ತೊಬ್ಬರನ್ನ ಮಾತಾಡ್ಸ್ತಾ ಬರುವ. ಸರ್, ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರು? ಮೇಡಮ್, ಗಿಲ್ಲಿ ಆಗಬೇಕು. ಯಾಕೆ ಅಂದರೆ ಟ್ರೂ ಎಂಟರ್ಟೈನರ್ ಅಂದರೆ ಗಿಲ್ಲಿನೇ. ಮತ್ತು ನಮ್ಮ ಮಂಡ್ಯ ಹುಡುಗ, ಹಳ್ಳಿ ಪ್ರತಿಭೆ. ಅವ್ರದ್ದು ಎಷ್ಟೋ ಯೂಟ್ಯೂಬ್ ಚಾನಲ್ಗಳು ನೋಡಿದ್ದೀರಾ. ಯಾಕೆಂದರೆ ಯಾವುದೇ ಬ್ರ್ಯಾಂಡ್ ಇಟ್ಟಿರೋದಂತೆ ಅವನೇ ಬ್ರ್ಯಾಂಡಾಗಿ ಬೆಳೆದಿರುವಂಥವ್ರು ಗಿಲ್ಲಿ. ಹಂಗಾಗಿ ಗಿಲ್ಲಿನೇ ಗೆಲ್ಲಬೇಕು. ಒಳ್ಳೆಯದು, ಗಿಲ್ಲಿ ಗೆದ್ದರೆ ಒಳ್ಳೆ. ಯಾಕೆಂದರೆ ಈಗೆಲ್ಲ ನೋಡಿ ಕರವೇ ಇದರಿಂದೆಲ್ಲ ಇದು ಮಾಡ್ತಾಯಿದ್ದಾರೆ. ನಾವು ನಾರಾಯಣಗೌಡರು ಎಲ್ಲ ಹೇಳ್ಬಾರ್ದು. ಆದರೆ ಏನಂದರೆ ಎಷ್ಟೋ ಜನ ನೋಡಿ ಎಲ್ಲ ಧಮ್ಕಿ ಹಾಕಿ ಎಲ್ಲ ಇದೆಲ್ಲ ಮಾತಾಡ್ತಾಯಿದ್ದಾರೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ಎಲ್ಲ ನೋಡಿ ಆ ಥರ ಇದು ಮಾಡ್ತೀವಿ. ಈಗ ಸುದೀಪ್ ಅವ್ರ ಜೊತೆ ಎಲ್ಲ ಬಂದಿರೋದೆಲ್ಲ ಚರ್ಚೆಗಳೆಲ್ಲ ಸುಮಾರು ಕಡೆ ಎಲ್ಲ ಆಗ್ತೈತೆ. ನೀವು ಗಿಲ್ಲಿ ಫ್ಯಾನ್ಸ್ಗಳು ನೋಡಿ, ಯಾರೂ ಅವ್ನು ದುಡ್ಡು ಕೊಟ್ಟು ಏನು ಮಾಡುವಂಥ ಪರಿಸ್ಥಿತಿ ಇಲ್ಲ. ಅವನು ಇಲ್ಲ, ಅವ್ನಿಗೆ ಬೇಕಾಗಿಲ್ಲ. ಜನಗಳು ಪ್ರೀತಿಯಿಂದ ಅಭಿಮಾನದಿಂದ ಮಾತ್ರ ಅದನ್ನು ಮಾಡ್ತಾ ಇರೋದು. ಅವ್ರಾಗ ಅವರೇ ಮಾಡ್ತಾಯಿದ್ದಾರೆ. ಆಟೋ ಮೇಲೆ ಹಾಕಿದ್ದಾರೆ. ಕೆಲವು ಕಡೆ ಬ್ಯಾನರ್ಗಳಂತೂ ಕೇಳೋಂಗಿಲ್ಲ. ಮಂಡ್ಯ, ಮೈಸೂರು ಕಡೆ ಈ ಕಡೆ ಎಲ್ಲ ಹೋಗ್ತು ಅಂದರೆ ಅಲ್ಲಿ ಅಂತಲಲ್ಲ, ನಾರ್ತ್ ಕರ್ನಾಟಕ ಎಲ್ಲ ಕಡೆ ಬೇರೆ ದೇಶಗಳಲ್ಲಿ ಹೋಗ್ರೆ ಇದಾಗ್ತಾ ಇದ್ದಾರೆ. ಅದಕ್ಕಿಂತಲೂ ಬೇಕಾಗಿಲ್ಲ. ಹಂಗಾಗಿ ಗಿಲ್ಲಿನೇ ಗೆಲ್ಲಬೇಕು. ಗಿಲ್ಲಿ ಗೆದ್ರೇ ಬಿಗ್ ಬಾಸ್ ಅನ್ನೋದು ನಿಜ ಅನ್ನೋದು ಗೊತ್ತಾ. ಯಾಕೆ ಅಂದರೆ ನಾವು ಯಾವುದೇ ಬಿಗ್ ಬಾಸ್ ಫಂಕ್ಷನ್ಗಳು ನೋಡದೇ ಇದ್ದವರು ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಜನ ನೋಡ್ತಾ ಇದ್ದಾರೆ, ಗಿಲ್ಲಿಗೋಸ್ಕರನೇ ನೋಡ್ತಾ ಇದ್ದಾರೆ. ಹಂಗಾಗಿ ಗಿಲ್ಲಿನೇ ಗೆಲ್ಲಬೇಕು. ಗಿಲ್ಲಿ ಒಳ್ಳೆ ಎಂಟರ್ಟೈನರು, ಅದಕ್ಕೋಸ್ಕರ ಅವರೇ ಗೆಲ್ಲಬೇಕು ಅಂತ ನಮ್ಮ ಇಷ್ಟ. ಮತ್ತೊಂದು ಕಡೆ ಕಾವ್ಯ ಮತ್ತು ಅಶ್ವಿನಿ ಗೌಡ ತೆಗೆದುಕೊಳ್ಳೋದಾದರೆ, ಮತ್ತೊಂದು ಕಡೆ ಅಶ್ವಿನಿ ಗೌಡ ಕೂಡ ಗೆಲ್ತಾರೆ ಅನ್ನೋ ಟಾಕ್ ಇರುವಂಥ, ನೀವು ಈಗಾಗಲೇ ಹೇಳಿದರೆ ಅವರು ಕೂಡ ಕರ್ನಾಟಕ ಪರ ವೇದಿಕೆ ಸಂಘದಲ್ಲಿ ಇದ್ದವರು. ಬೇರೆ ಬೇರೆ ಆ್ಯಂಗಲಲ್ಲಿ ಪ್ರೆಷರ್ ಕೂಡ ಬರ್ತಾ ಇದೆ. ಮತ್ತೊಂದು ಕಡೆ ಈಗ ಗಿಲ್ಲಿ ಯೂಟ್ಯೂಬ್ ಮೂಲಕ ಆಗಿರ್ಬೋದು ಫೇಮಸ್ ಆಗಿದೆ. ಕಾವ್ಯ ಮಂಗಳೂರು ಮೂಲದವರು ಅಲ್ಲ, ರಕ್ಷಿತಾ, ಕಾವ್ಯ ಅಲ್ಲ ರಕ್ಷಿತಾ. ಸೊ ರಕ್ಷಿತಾ ಏನಾದರೂ ಮುಂದೆ ಬರ್ಬೋದಾ? ಇಲ್ಲ ಅಲ್ಲ, ಓಕೆ ಹೇಳೋದು. ಆದರೆ ಕಾವ್ಯನ್ನ ಸ್ವಲ್ಪ ರಕ್ಷಿತನ್ನ ಇದು ಮಾಡಿದ್ದು ಗಿಲ್ಲಿನೇ ಸ್ವಲ್ಪ ಅವ್ರಿಗೆ ಪಿಕಪ್ ಕೊಟ್ಟಿದ್ದು ನಮ್ಮ ಇದು ಅನ್ಕೊಂಡು. ಅದಕ್ಕೋಸ್ಕರ ಆದರೂ ಗಿಲ್ಲಿ ಓಕೆ, ರಕ್ಷಿತಾ ಓಕೆ, ಒಳ್ಳೆ ಹುಡುಗಿ, ಒಳ್ಳೆ ಇದು ಮಾಡ್ತಾಯಿದ್ರು. ಅವರು ಎಂಟರ್ಟೈನ್ ಮಾಡ್ತಾಯಿದ್ರು, ಇಲ್ಲ ಅಂತ ಹೇಳಲ್ಲ. ಆದರೆ ಅತಿ ಹೆಚ್ಚಾಗಿ ಗಿಲ್ಲಿನೇ. ರಕ್ಷಿತಾ ಇವರು ಅಶ್ವಿನಿ ಗೌಡ್ರು ಇದ್ದಾರೆ. ಅಶ್ವಿನಿ ಗೌಡ್ರು ನೋಡಿ ಕನ್ನಡ ರಕ್ಷಣಾ ವೇದಿಕೆ ಅಂತಾರೆ. ಅಲ್ಲೆಲ್ಲ ಬರ್ದದ್ದೆಲ್ಲ ನೀವೇ ನೋಡಿದ್ದೀರ. ಅವ್ರಿಗೆ ಬರೆಯೋಕ್ಕೆ ಬರೋದಿಲ್ಲ ರಕ್ಷಣಾ ವೇದಿಕೆ. ನಾನು ಹೇಳ್ತಾ ಇರೋದು, ಎಲ್ಲ ದುಡ್ಡಿದ್ರೆ ರಕ್ಷಣಾ ವೇದಿಕೆ ಮಾಡ್ಕೊಬಿಟ್ರೆ ಆಗೋಗುತ್ತಾ? ಆಗೋದಿಲ್ಲ. ಹಂಗಾಗಿ ಗಿಲ್ಲಿ ಒಳ್ಳೆ ಪ್ರತಿಭೆ ಇದೆ, ಟ್ಯಾಲೆಂಟ್ ಇದೆ. ಅವ್ನ ಟ್ಯಾಲೆಂಟ್ ಸ್ವಂತ ಟ್ಯಾಲೆಂಟಿಂದ ಬಂದಿರೋದು. ಹಂಗಾಗಿ ಅವ್ನು ಗೆದ್ದರೆ ಖುಷಿಯಾಗುತ್ತೆ, ನಮಗಲ್ಲ ಎಲ್ಲರಿಗೂ.